ನಮಸ್ಕಾರ ವೀಕ್ಷಕರೇ, ಪ್ರಜ್ಞಾನಂ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಮಕ್ಕಳಿಗೆ ಪರೀಕ್ಷೆ ಬರ್ತಾ ಇದೆ. ಸುಮಾರಷ್ಟು ಪೋಷಕರು ನನ್ನ ಹತ್ರ ಬರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಇಲ್ಲ ಅವರೇ ಬರ್ತಾರೆ. ಮೇಡಮ್, ಚೆನ್ನಾಗಿ ಓದ್ತಾನೆ, ಆದರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯಲ್ಲ, ಕೇಳಿದರೆ ನೆನಪೇ ಆಗೋದಿಲ್ಲ ಅಂತ ಹೇಳ್ತಾನೆ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಮಗೆ ಮನೋಬಲಕ್ಕೆ ಬೇಕಾದಂತಹ ಶಕ್ತಿ ಚಂದ್ರಗ್ರಹದಿಂದ ಬರುತ್ತೆ, ದಟ್ ಈಸ್ ಜಲತತ್ವ ಗ್ರಹ. ಆದರೆ ತರ್ಕಬದ್ಧ ಮನಸ್ಸಿಗೆ, ನೆನಪಿನ ಶಕ್ತಿಗೆ ಬೇಕಾದಂತಹ ಗ್ರಹ ಪೃಥ್ವಿ ತತ್ವವನ್ನು ಬಿಂಬಿಸುವಂತಹ ಬುಧನ ಗ್ರಹ. ಆದ ಕಾರಣ ಒಂದೊಂದು ಗ್ರಹಕ್ಕೆ ಒಂದೊಂದು ತತ್ವ, ಅದಕ್ಕೆ ಸಂಬಂಧಪಟ್ಟ ಒಂದು ಫ್ಯಾಕಲ್ಟಿ ಮನುಷ್ಯನ ಪಂಚಕೋಶಗಳ ವ್ಯವಸ್ಥೆಯಲ್ಲಿರುತ್ತೆ. ಈ ಬುಧ ಗ್ರಹನ ಶಕ್ತಿ ನೋಡಿ, ಪೃಥ್ವಿ ತತ್ವ ಇರುವ ಗ್ರಹ. ಈ ಬುಧ ಗ್ರಹನ ಶಕ್ತಿ ಏರುಪೇರಾದರೆ, ಅಂದರೆ ಬುಧ ನೀಚನಾಗಿ ಮೀನದಲ್ಲಿದ್ದರೆ, ಲಗ್ನ ಭಾವದಿಂದ ಅಥವಾ ರಾಶಿಯಿಂದ ಬುಧ ವ್ಯಯಸ್ಥಾನದಲ್ಲಿದ್ದರೆ, ಅಷ್ಟಮದಲ್ಲಿದ್ದರೆ, ಹಾಗೆಯೇ 6ನೇ ಮನೆಯಲ್ಲಿದ್ದರೆ ಅವರಿಗೆ ಬುಧನ ಶಕ್ತಿ ಏರ್ಪೇರಾಗ್ತಾ ಇರುತ್ತೆ. ಈ ಬುಧ ಪಂಚಮಹಾಭೂತಗಳಲ್ಲಿ ಪೃಥ್ವಿ ತತ್ವವನ್ನು ಬಿಂಬಿಸ್ತಾನೆ. ಇಲ್ಲೇನಾಗತ್ತೆ, ನಮ್ಮ ಅಂಗಾಂಗ ವ್ಯವಸ್ಥೆಗಳು ಅಂತ ನಾವು ವಿಚಾರ ಮಾಡಿದಾಗ, ಅಂದರೆ ಆರ್ಗನ್ಸ್, ಬಾಡಿ ಆರ್ಗನ್ಸ್ ಅಂದಾಗ ನಮಗೆ ಗಟ್ ಹೆಲ್ತ್, ಅಂದರೆ ಜೀರ್ಣಕ್ರಿಯೆಗೆ ಪೂರಕವಾದಂತಹ ಒಂದು ವ್ಯವಸ್ಥೆ, ಹಾಗೆಯೇ ನ್ಯೂರೋ ಸಿಸ್ಟಮ್, ನರವ್ಯೂಹಕ್ಕೆ ಬೇಕಾದಂತಹ ವ್ಯವಸ್ಥೆ. ಈಗ ನೋಡಿ, ನರ ಸಂವಹನ ಆಗ್ತದೆ, ಒಂದೊಂದು ನರ ಪ್ರೇಕ್ಷಕಗಳು, ನ್ಯೂರಾನ್ಸ್ ಅಂತ ನಾವೇನು ಕರಿತೇವೆ, ಇನ್ ಬಿಟ್ವೀನ್ ನ್ಯೂರಾನ್ಸ್ಗೆ ಆ ಒಂದು ಸಿಗ್ನಲ್ಸ್ ಕನ್ವೆ ಆಗ್ತಿರತ್ತೆ ಅತ್ಯಂತ ಮಿಂಚಂಚಿನ ವೇಗದಲ್ಲಿ. ಅದು ರೆಪ್ರೆಸೆಂಟೆಡ್ ಬೈ ಬುಧ. ಆದ ಕಾರಣ ಯಾರಿಗೆ ಬುಧ ಚೆನ್ನಾಗಿರ್ತಾನೆ, ಯಾರಿಗೆ ಬುಧನ ಜೊತೆಗೆ ಚಂದ್ರನೂ ಚೆನ್ನಾಗಿರ್ತಾನೆ, ಅವರಿಗೆ ಎಲಿಫೆಂಟ್ ಮೆಮೊರಿ ಇರುತ್ತೆ, ಎಲ್ಲ ನೆನಪಿನ ಶಕ್ತಿ ಇರುತ್ತೆ. ಯಾರಿಗೆ ಬುಧನ ಶಕ್ತಿ ಏರುಪೇರಾಗಿರುತ್ತೆ ಅವರಿಗೆ ನೆನಪಿನ ಶಕ್ತಿಯ ಕೊರತೆ ಇರುತ್ತೆ. ಅಂದರೆ ಚೆನ್ನಾಗಿ ಓದ್ತಾರೆ, ವಿಷಯವನ್ನು ಗ್ರಹಣೆ ಮಾಡ್ತಾರೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾರೆ, ಎಕ್ಸಾಮಿಗೆ ಕೂತ ತಕ್ಷಣ ಅವರಿಗೆ ಮರೆತು ಹೋಗ್ತದೆ. ಯಾಕೆ ಅಂದರೆ ಆ ನ್ಯೂರಾನ್ಸ್ ಎಕ್ಸೆಲ್ ಮೆಕ್ಯಾನ್ ಏನಿರುತ್ತೆ, ಆ ನರ ಸಂವಹನೆ ಮಾಡುವ ಏನು ಮಿಂಚಂಚುಗಳಿರುತ್ತೆ, ಅದು ಪೂರಕವಾದ ರೀತಿಯಲ್ಲಿ ಆಗುವುದಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಹೈಪರ್ ಸೆನ್ಸಿಟಿವಿಟಿ. ಯಾಕೆಂದರೆ ಬುಧ ಗ್ರಹ ನರವ್ಯೂಹದ ವ್ಯವಸ್ಥೆಯನ್ನು ಬಿಂಬಿಸ್ತಾನೆ. ಆದ ಕಾರಣ ಈ ಬುಧನ ಗ್ರಹ ಏರುಪೇರಾದರೆ ಎಕ್ಸಾಮಲ್ಲಿ ಬರಿಬೇಕಾದ್ರೆ ಹೈಪರ್ ಸೆನ್ಸಿಟಿವಿಟಿ, ಅಂದರೆ ಇಲ್ಲಿ ಕಾನ್ಫಿಡೆನ್ಸು ಇರುತ್ತೆ, ವಿಶ್ವಾಸ ಬೇರೆ, ನಮ್ಮ ಸೂಕ್ಷ್ಮ ಸಂವೇದನಾ ಶಕ್ತಿ ಬೇರೆ. ಆ ಹೈಪರ್ ಸೆನ್ಸಿಟಿವಿಟಿ ಬಂದು ಆ ಟೈಮಿಗೆ ಬೇಕಾದಂತಹ ಒಂದು ಏಕಾಗ್ರತೆ, ಅಫ್ಕೋರ್ಸ್ ಏಕಾಗ್ರತೆ ಕುಜನಿಂದ ಇರುತ್ತೆ, ಬಟ್ ಆ ಟೈಮಿಗೆ ಆಗಬೇಕು ಆ ಕೆಲಸ ಅನ್ನುವಂಥದ್ದು ಬುಧ. ಅದು ಏರುಪೇರಾಗಿದ್ರೆ ಎಕ್ಸಾಮಲ್ಲಿ ನರ್ವಸ್ ಆದ ಅಂತ ಹೇಳ್ತಾರೆ. ನರ್ವಸ್ ಆಗಿ ಬಿಟ್ಟು ಬರೆಯುವಾಗ ಯಾವುದೋ ಪ್ರಶ್ನೆಗೆ ಕಡಿಮೆ ಉತ್ತರ ಬರೆಯೋದು, 1 ಮಾರ್ಕ್ಸ್ ಪ್ರಶ್ನೆಗೆ 4 ಸಾಲು ಬರೆಯೋದು, ಅಂದರೆ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಏನು ಪ್ರಶ್ನೆಗಳಿರುತ್ತೆ ಅದು ಬರಿಬೇಕಾದ್ರೆ ಏರುಪೇರಾಗ್ಬಿಡತ್ತೆ. ಇದಕ್ಕೆ ನಾವು ಹೈಪರ್ ಸೆನ್ಸಿಟಿವಿಟಿ ಅಂತ ಕರಿತೇವೆ. ಹಾಗೇನೆ ಇದು ಇನ್ನೂ ಹೆಚ್ಚು ಪೂರಕವಲ್ಲದ ಸ್ಥಾನದಲ್ಲಿದ್ದರೆ ಬುಧನ ಸ್ಥಾನ ಹೈಪೋಕಾಂಡ್ರಿಯಾ ಅಂತ ಕರಿತೇವೆ. ಸೊ ಆದ ಕಾರಣ ಈ ಬುಧನ ಶಕ್ತಿಯನ್ನು ನೀವು ವೃದ್ಧಿ ಮಾಡಬೇಕು. ಯಾರಿಗೆ ಎಷ್ಟೆಷ್ಟು ಅನ್ನುವಂಥದ್ದಿರುತ್ತೆ. ಅದಕ್ಕೆ ನಾನು ಕುಂಡಲಿಯನ್ನು ನೋಡಬೇಕಾಗ್ತದೆ, ನಿಮ್ಮ ಚಾರ್ಟನ್ನು ನೋಡಬೇಕಾಗತ್ತೆ, ಅದು ಯಾವ ಲೆವೆಲ್ ಡಿಗ್ರಿಗೆ ಏರ್ಪೇರಾಗಿದೆ ಅಂತ. ಆದ ಕಾರಣ ಕೆಳಗಡೆ ಡಿಸ್ಪ್ಲೇ ಆಗೋ ನನ್ನ ನಂಬರಿಗೆ ನೀವು ಫೋನ್ ಮಾಡಬಹುದು, ಹಾಗೆ ವಾಟ್ಸಪ್ಪಲ್ಲಿ ನನಗೆ ಅಪಾಯಿಂಟ್ಮೆಂಟಿಗೋಸ್ಕರ ಕಾಂಟ್ಯಾಕ್ಟ್ ಮಾಡಬಹುದು. ಇದರೊಟ್ಟಿಗೆ ಈಗ ನಾನು ಪರಿಹಾರಗಳನ್ನು ಕೊಡ್ತೇನೆ. ಅಂದರೆ ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ದೀರ್ಘವಾಗಿ ನೋಡಬೇಕಾಗತ್ತೆ. ಏನೇನು ಅಂದರೆ, ಈ ಮಕ್ಕಳಿಗೆ ಚಿನ್ಮುದ್ರವನ್ನು ಕೊಡಿ 15 ನಿಮಿಷ, ನಂತರ ಪ್ರಾಣ ಮುದ್ರಾ, ಯಾಕೆಂದರೆ ಬುಧ ಈಸ್ ಆಲ್ಸೋ ಪ್ರಾಣಶಕ್ತಿ. ನಂತರ ಮಾಯಾಮಾಳವ ಗೌಳ ರಾಗವನ್ನು 15ನೇ ಜನಕ ರಾಗ ಬೆಳಗ್ಗೆ 9 ಗಂಟೆಗಿನ ಮುಂಚೆ, ಮಾಯಾಮಾಳವ ಗೌಳ ಅಥವಾ ಚಕ್ರವಾಕ ರಾಗ. ಇದನ್ನು ಹಿಂದೂಸ್ತಾನಿಯಲ್ಲಿ ಚಕ್ರವಾಕಕ್ಕೆ ಅಹಿರ್ ಭೈರವ್ ಅಂತ ಕರಿತೇವೆ. ನಂತರ ಅದು ಹೇಗೆ ಬರ್ತದೆ ಅಂದರೆ, ಸರಿ ಗ ಮ ಪದ ನಿ ಸ ನಿ ದ ಪ ಮ ಗ ರೆ ಸ ಸ
ದವ ಮಗರೆ ಸ क्षितौ षट्पञ्चाशद्विसमधिक पञ्चाशदुदके हुदाशे द्वाषष्ठति चतुरधिक पञ्चाशदनिले दिवि द्विः षट्त्रिंशत् मनसि च चतुष्षष्टिरिति मयूखाः खेषामप्युपरि तव पादाम्बुजयुग ಇದನ್ನ ನಾನು ಮಾಯಾಮಾಳವ ಗೌಳ ರಾಗದಲ್ಲಿ 14ನೇ ಶ್ಲೋಕ ಸೌಂದರ್ಯ ಲಹರಿಗೆ ಕಂಪೋಸ್ ಮಾಡಿದ್ದೇನೆ. ಹಾಗೆಯೇ 3ನೇ ಶ್ಲೋಕ ಸೌಂದರ್ಯ ಲಹರಿ ನೀವು ಪಾರಾಯಣ ಮಾಡಿ 28 ಬಾರಿ ಇಲ್ಲ 51 ಬಾರಿ. ಹೀಗೆ ಅವಿದ್ಯಾ ನಾಮಂತಸ್ತಿಮಿರ ಮಿಹಿರ ದ್ವೀಪ ನಗರಿ ಅಂತ ಬರ್ತದೆ. ನಂತರ ಆಹಾರದಲ್ಲಿ, ಯಾಕಂದ್ರೆ ನಾನು ಸಂಗೀತಜ್ಞನೂ ಹೌದು, ಮೆಡಿಕಲ್ ಅಸ್ಟ್ರಾಲಜರು ಹೌದು, ಹಾಗೇನೆ ಆಹಾರ ಹೌದು. ಇದರಲ್ಲಿ ವಿಟಮಿನ್ B12, B6, ನಂತರ B9 ಇದು ಹೆಚ್ಚಿರುವ ಆಹಾರ ತಗೊಳ್ಳಿ. ಇದು ಸೊಪ್ಪುಗಳಲ್ಲಿರ್ತದೆ. ವಿಟಮಿನ್ B12 ಪ್ರಾಣಿಜನ್ಯ ಆಹಾರದಲ್ಲಿರುತ್ತೆ. ಮಜ್ಜಿಗೆ, ಮೊಸರು, ಬೆಣ್ಣೆ, ಒಳ್ಳೆ ತುಪ್ಪ, ಏಟು ತುಪ್ಪ, ಏಟು ಘೀ ಅಂತ ಬರುತ್ತಲ್ಲ ಅದು, ಅದನ್ನೆಲ್ಲ ನೀವು ಸೇವನೆ ಮಾಡಿ. ಸೊ ಹೆಚ್ಚಾಗಿ ಪಾಲಕ್ಕು, ಕೊತ್ತಂಬರಿ, ಹಾಗೇನೇ ಪುದೀನ ಈ ಸೊಪ್ಪುಗಳನ್ನ ಹೆಚ್ಚು ಉಪಯೋಗ ಮಾಡಿ. ನಾ ಹೇಳಿದ ಮುದ್ರೆ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಈ ವಿಷಯ ನಿಮಗೆ ಇಷ್ಟ ಆಯಿತು ಅಂದರೆ ದಯಮಾಡಿ ಶೇರ್ ಮಾಡಿ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಧನಾತ್ಮಕವಾದ ಸಲಹೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.